ಒಂದು ಪ್ರವಚನ ನಡೆದಿತ್ತಂತ. ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋಗಿ ಕುಂತಿದ್ರು. ಅವ್ರು ಪ್ರವಚನ ಹೇಳೋರು, ಯಾರ್ಯಾರು ಸ್ವರ್ಗಕ್ಕೆ ಹೋಗ್ತೀರಿ ಕೈ ಎತ್ತರಿ. ಅವ್ರ ಹೆಣ್ಮಕ್ಳು ಅವ್ರವ್ವ ಇಬ್ರು ಮ್ಯಾಲೆ ಎತ್ತದ್ರಂತ. ಇದು ಕೈ ಎತ್ತಲಿಲ್ಲ. ಇದು ಅವ್ರ ಪ್ರವಚನ ಹೇಳೋರು ಕೇಳಿದ್ರೆ, ಅಲ್ಲೋ ಅವ್ರಿಬ್ರು ಕೈ ಎತ್ತಾರ ಸ್ವರ್ಗಕ್ಕೆ ಹೋಗ್ತೀವಂತ, ನೀ ಯಾಕೆ ಎತ್ತು? ಅವ್ರಿಬ್ರು ಮ್ಯಾಲೆ ಹೋದ್ರೆ ನಮಗೆ ಇದೇ ಸ್ವರ್ಗ ಇದೆ. ಅವ್ರಿಬ್ರು ಇರೋದಕ್ಕೆ ನಮಗೆ ನರಕ ಬಂದೈತಿ. ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಎಲ್ಲಿದೆ ಸ್ವರ್ಗ? ಇನ್ಯಾವುದು ಹೇಳಿ ಜಗತ್ತಿನ? ಏನು ಕಾಡ್ತಾರ ಅದು ಹುಡುಗ ವಸ್ತಿ ಬಸ್ ಬಂದಂಗೆ ಮನೆಗೆ ಬರ್ತೈತಿ. ಬೆಳಕೆದ್ದು ಕೂಡ ಯಾವಾಗಾರ ಬೆಳಕು ಹರಿದತ್ತಂತೆ. ಆ ಕನ್ಯಾ ನೋಡಕ್ ಹೋದ್ರು. ಕನ್ಯಾ ನೋಡಕ್ ಅವರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತಾರ್ರಿ. ಹುಡುಗಿ ಕುಂಡ್ಲಿ ತೊಗೊಂಡ್ರು. ಹುಡುಗನ ಕುಂಡ್ಲಿತ್ತನ್ರಿ ಅಂದ್ರು. ಅವ್ರು ಮನ್ಯಾನವ್ರು ನೋಡಕ್ ಹೋಗಿದ್ರಲ್ಲ ವರದವ್ರು, ಈಗ ಇದು ಹುಡುಗನ ಕುಂಡ್ಲಿ ತೋಡ್ರಿ ಅಂದ್ರೆ ಅವ್ರ ಜ್ಯೋತಿಷಿಗಳಂದ್ರು, ಬೇಡ ಹುಡುಗಂದೇನು ಬೇಡ, ಹುಡುಗಿದೈತಿ ಇಲ್ಲಿ, ಹುಡುಗನ ಅವ್ವೊಂದು ಕೊಡ್ರಿ, ಅವ್ರಿಬ್ರು ಕುಂಡ್ಲಿ ಕೊಡ್ತಂದ್ರೆ ಹುಡುಗಂದು ಏನೈತೆ? ಅವ್ರಿಬ್ರು ಕುಂಡ್ಲಿ ತಪ್ಪಿದಕ್ಕೆ ಹುಡುಗಗೆ ಸಮಸ್ಯೆ ಆಗೈತೆ. ತಲ್ಲಣಗಳಿಲ್ಲೇನು? ಹೆಂಗ ತಲ್ಲಣ ಕಡಿಮೆ ಆಗ್ತೈತಿ ಅಂದ್ರ, ಮನ್ಯಾಗಿದ್ದ ಅತ್ತಿ ಹೆಂಗ ಸೊಸೆಗೆ ನೋಡ್ಕೋಬೇಕಂದ್ರ, ಸೊಸಿ ತಾಯಿ ತನ್ನ ತವ್ರ ಮನಿ ಮರ್ತಿರ್ಬೇಕು, ಹಂಗ ಅತ್ತಿ ನೋಡ್ಕೋಬೇಕು. ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕಂದ್ರ, ಆಕಿ ತನ್ನ ಮಗಳ ಫೋನ್ ನಂಬರ್ ಮರ್ತಿರ್ಬೇಕು, ಹಂಗ ನೋಡ್ಕೊಂಡ್ರೆ ತಲ್ಲಣಗಳಿಲ್ಲ ಮನಸ್ಸಿನಾಗ. ಎಲ್ಲ ಕಡೆ ತಲ್ಲಣಗಳಿರವ ಇಲ್ಲೇನು ಹೇಳಿ? ನಾವೇನಂತೀವಿ? ಭಾಳ್ರಿ ನಮಗೆ ಆಗ್ಲಾರ್ದವ್ರು ಭಾಳ ಮಂದಿ ಅದಾರ, ಭಾಳ ನಮಗೆ ಕಿರಿಕಿರಿ ಕೊಡ್ತಾರೆ, ನಮಗೆ ತೊಂದರೆ ಕೊಡ್ತಾರೆ. ನಾವು ಭಾಳ ಒಳ್ಳೆ ಮಂದಿರಿ, ನಮಗೆ ಕಾಡ್ತಾರ ಅವ್ರಂತ. ಅಲ್ಲಿ ಇರವ ಯಾರ ಜಾಲಿ ಗಿಡಕ್ಕೆ ಕಲ್ಲು ಹೋಗದಾರ, ಮಾವಿನ ಗಿಡಕ್ಕೆ ಕಲ್ಲು ಹೋಗಿತ್ತಾರ, ನಮಗೆ ಕಾಡಾಕತ್ತಾರ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡ್ಕೊಳ್ಳೋದಿಲ್ಲ, ಅಷ್ಟೇ ತಾಳ್ಕೊಂಡ ಬದುಕು. ಇಲ್ರಿ ನಮಗೆ ಭಾಳ ಬೇಕಾದವ್ರು ನಮಗೆ ಭಾಳ ಬೆಂಕಿ ಹಚ್ತಾರ ಬಂದು ಇರೋದ. ಮತ್ತು ಈಗ ಕಲಿಯೋದು ಮನುಷ್ಯ. ಈಗ ನಿಮ್ಮ ಮನ್ಯಾಗ ಅಡುಗೆ ಮಾಡ್ತೀರಿ, ತಾಯಂದಿರ ಅದಾರ, ಕುಕ್ಕರ್ ಐತಿ. ಕುಕ್ಕರ್ ಏನು ಕಲಿಸ್ತೈತಿ ಮನುಷ್ಯನಿಗೆ? ಕುಕ್ಕರ್ ಅಂದ್ರೆ ನಮ್ಮವ್ರ ಬಂದು ನಮ್ಮ ಬುಡಕ್ಕೆ ಬೆಂಕಿ ಇಟ್ಟರು ಸೀಟಿ ಹೊಡ್ಕೊಂತ ಇರ್ಬೇಕು ಕಷ್ಟ ಅಂತ ಕಲಿಸ್ತೈತಿ ಅಷ್ಟೇ. ಅದು ಕಲಿಯುವುದು ಮನುಷ್ಯ ಈ ಜಗತ್ತಿನೊಳಗೆ. ಏನು ಶಾಸ್ತ್ರಗಳಿಂದ ಕಲಿಯೋದು ಕಡಿಮೆ ಐತಿ, ಜೀವನದಿಂದ ಕಲಿಯೋದು ಭಾಳ ಐತಿಲ್ಲ ಅಷ್ಟೆ. ತಾಳ್ಕೋಬೇಕು. ಈಗ ಹುಡುಗರು ಇರ್ತಾರೆ, ಯುವಕರು ಭಾಳ ಅಂತಿರ್ತಾರೆ, ನಾವು ಸಾಕಾಗ್ಬಿಟ್ಟೈತ್ರಿ ನಮಗೆ. ಎದಕ್ಕೆ? ನಮ್ಮ ಅಪ್ಪ ಭಾಳ ಕಿರಿಕಿರಿ ಮಾಡ್ತಾನೆ, ನಮ್ಮ ಅಪ್ಪ ಬೈತಾನ. ನಮಗೆಲ್ಲ ನಮ್ಮ ವಯಸ್ಸಿನವ್ರಿಗೆ ಗೊತ್ತಾಗಬೇಕು, ಅಪ್ಪ ಬೈತಾನಲ್ಲ, ಅವನ ಅನುಭವ ಐತಿ ಜೀವನದ್ದು. ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾಗಿದ್ರ ಅವನ ಜೋಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಸಹಿತ ಅಷ್ಟೇ ಮುಖ್ಯ ಐತಿ ಬದುಕಿಗೆ ಅನ್ನುವ ಸತ್ಯ ನಾವು ತಿಳ್ಕೊಂಡು ಬದುಕಬೇಕು. ಇದು ತಿಳ್ಕೊಂಡ್ರೆ ತಲ್ಲಣಗಳಿಲ್ಲ ಅಷ್ಟೆ. ಅದಕ್ಕೆ ಮನುಷ್ಯನಿಗೆ ಇದನ್ನು ನೋಡಿ ಬದುಕುವುದು, ಜಗತ್ತನ್ನು ತಿಳಿದು ಬದುಕುವುದು. ಇಲ್ಲಿ ಜೀವನ ಅಂದ ಮೇಲೆ ತಲ್ಲಣಗಳಿರದೆ ಇದನ್ನು ತಲ್ಲಣಗಳು ಮುಗಿಸಿ ಬದುಕ್ತೀನಿ ಅಂತಿಲ್ಲ. ಇಟ್ ಈಸ್ ದೇರ್ ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್. जीना मुश्किल है, मरना भी आसान नहीं है. जीना बहुत मुश्किल है, मरना भी आसान नहीं. ಇರದೆ ಕಷ್ಟಗಳು ಬರವಲ್ಲ ಜೀವನದ ಮೇಲೆ, ಯಾರಿಗೆ ಬರುವುದಿಲ್ಲ ಹೇಳಿ? ಜೀವನದ ಮೇಲೆ ಕಷ್ಟಗಳು ಬರವೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಸುಂದರ ಮಾತು ಬರೀತಾರೆ. ಭಗವಂತನೇ, ನಿನ್ನ ಗರ್ಭಗುಡಿಗೆ ಬಂದು ನಾನೇನು ಕೇಳ್ತೀನಿ ಅಂದ್ರೆ, ನನ್ನ ಜೀವನದೊಳಗೆ ನನಗೆ ಕಷ್ಟ ಕೊಡಬೇಡ ಅಂತ ಬಂದು ನಿನ್ನ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಕೇಳುವ ಹೇಡಿ ಭಕ್ತ ನಾನಲ್ಲ. ಭಗವಂತನೇ, ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಕೇಳಾಕತ್ತೀನಿ ಅಂದ್ರೆ, ನನಗೆ ಕಷ್ಟ ಕೊಡಬೇಡ ಭಗವಂತ ಅಂತ ಕೇಳುವ ಹೇಡಿ ನಾನಲ್ಲ. ನಾನು ಕೇಳುವುದೇನೆಂದ್ರೆ, ನಿನಗೆಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟಗಳನ್ನು ನನಗೆ ಕೊಡು. ನಾ ಕೇಳುವುದೇನೆಂದ್ರೆ, ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯ ಕೊಡು. ತಾಳ್ಕೋಬೇಕನ್ನ ಅಷ್ಟೇ. ಈ ಜಗತ್ತಿನ ತಾಳಬೇಕಾಗ್ತದೆ. ಜಗತ್ತಿನೊಳಗೆ ತಾಳುವಿಕೆ ಏನಿಲ್ಲ, ಎಲ್ಲರೂ ತಾಳ್ಬೇಕಾಗ್ತದೆ. ಈಗ ಎಲ್ಲ ವಿದ್ಯಾರ್ಥಿಗಳದಾರ, ವಿದ್ಯಾರ್ಥಿಗಳು ಈಗ ನೋಡಿ ಎಕ್ಸಾಮ್ ಇರ್ತಾವೆ, ಏನೋ ಒಂದು ನೀಟು ಗೀಟು ಬಂತು, ಒಂದು ಫೇಲ್ ಆತಂದ್ರೆ ಹುಡುಗರು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ. ಈಗ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳಿವೇ ಇಲ್ಲ. ತಾಳ್ಕೋಬೇಕಾಗ್ತದೆ ಈ ಜಗತ್ತಿನಲ್ಲಿ. ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾಗೈತೆ ಅಂದ್ರೆ, ಬರೀ ನೀಟ್ ಪಾಸ್ ಆಗೋದಲ್ಲ, ನೀಟ್ ಬದುಕೋದು ಭಾಳ ಮುಖ್ಯ ಐತೆ. ಅದನ್ನು ಕಲಿಸ್ಬೇಕಾಗಿದೆ ಮಕ್ಕಳಿಗೆ.
ಎಷ್ಟು ವಿದ್ಯಾರ್ಥಿಗಳು ನೀವು ಆಯ್ತು, ಒಂದು ಫೇಲ್ ಆಗಿರ್ತೈತಿ, ಒಂದು ಹುಡುಗ ಒಂದು ಸಬ್ಜೆಕ್ಟ್ ಫೇಲ್ ಆಯ್ತು, ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂತ ಅವ್ರ ದೋಸ್ತ್ ಬಂದು ಎಲ್ಲಿಗೆ ಹೊಂಟೆ, ಇಲ್ಲ ನಂದೊಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟೈತಿ, ನಾನು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಅವ್ರ ದೋಸ್ತ್ ಹೇಳ್ದೆ, ಒಂದು ಫೇಲ್ ಆಗೈತಿ ಬರೀ, ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಹೊಳ್ಳಿ ಹುಟ್ಟಿ ಬಂದಿದ್ರೆ ಮತ್ತೆ 6 ಬರಿಬೇಕಾಗೈತಿ, ಒಂದಕ್ಕೆ ಮುಗಿಸ್ಕೊಂಡ್ಬಿಡ್ತಾರೆ. ಒಂದು ಬಂದೈತಿ, ಒಂದು ನಿಕಾಲಿ ಕುಸ್ತಿ ಮಾಡ್ಕೊಂಡು ಹೋಗೋದು ಭಾಳ ಚಲೋ ಐತಿ. ಏನೈತೆ ಹೇಳಿ?